ವಾವ್, ಬಾವಿ ಇಲ್ಲೇ ಇದೆಯಲ್ರೋ. ಎಲ್ರಿಗೂ ಶುಭ ಸಂಜೆ. ನಾವಿವತ್ತು ಬ್ರಹ್ಮಾವರದಲ್ಲಿರೋ ಒಂದು ಬಾವಿನ, ಅಂದರೆ ನಿಗೂಢವಾದ ಬಾವಿನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದೀವಿ ನಾವು ಮತ್ತೆ ನಮ್ಮ ಫ್ರೆಂಡ್ಸು. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು. ಎಲ್ಲಿದೆ ಅಂತ ಗೊತ್ತಿಲ್ಲ, ಬಟ್ ಇಲ್ಲಿದೆ ಅಂತ ಗೊತ್ತು. ಬಟ್ ಎಲ್ಲಿದೆ ಅಂತ ಕರೆಕ್ಟ್ ಆಗಿರೋ ಲೊಕೇಶನ್ ಗೊತ್ತಿಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಸೊ ಅದಕ್ಕೋಸ್ಕರ ಹೋಗ್ತಾ ಇದೀವಿ ಎಕ್ಸ್ಪ್ಲೋರ್ ಮಾಡ್ಕೊಂಡು. ತೋರ್ಸ್ ನಡಿಯ, ಎಲ್ಲಿಗೆ ತೋರ್ಸ್ ನಡಿಯ, ನಿಮ್ಮ ಮನೆ ತೋರ್ಸ್. ಗೈಸ್, ಇಲ್ಲಿ ನೋಡಿ, ನಮ್ಮ ಆಗೋಸ್ಟ್ ಬ್ರೋ ಅವರು ಕತ್ತಿ ಹಿಡ್ಕೊಂಡು ಒಂದು ರೋಡ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕತ್ತಿ ಮಾತ್ರ ನೀವು ಕೇಳ್ಬೋದು, ತುಂಬ ಶಾರ್ಪ್ ಇದೆ. ಎಂತ ಯಾರನ್ನ ಬೇಕಾದ್ರೆ ಕತ್ತರಿಸ್ಬೋದು, ಅಷ್ಟು ಶಾರ್ಪ್ ಇದೆ. ನಮಗೆ ಬಾವಿ ಎಲ್ಲಿದೆ ಅಂತ ಕರೆಕ್ಟ್ ಆಗಿರೋ ಲೊಕೇಶನ್ ಗೊತ್ತಿಲ್ಲ. ಯಾರೋ ಹೇಳಿದ್ರು, ಹಂಗಾಗಿ ಹುಡ್ಕೊಂಡು ಹೋಗ್ತಾ ಇದೀವಿ ಗೈಸ್. ಏನ್ ಬಾವಿ ಅಂತಾನೂ ಗೊತ್ತಿಲ್ಲ, ದಾರಿನೂ ಗೊತ್ತಿಲ್ಲ. ಒಂದು ಇಮ್ಯಾಜಿನರಿ ದಾರಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಯಬ್ಬಾ ಮುಳ್ಳು. A few moments later. ಬ್ರೋ, ಆಗೋಸ್ಟ್ ಬ್ರೋಗೆ ಏನೋ ನಿಗೂಢವಾದ ವಸ್ತು ಸಿಕ್ಕಿದೆ. ಇದು ನಿಗೂಢವಾದ ವಸ್ತುನಾ? ಥೋ, ಎಕ್ಸೈಟ್ಮೆಂಟ್ ಅಲ್ಲ ಹೋಗ್ಬೋದು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಎಲ್ಲಿದ್ದೀರೋ? ಹುಡುಕಿ ಎಲ್ಲಿದೆ ಹುಡುಕಿ. ಬನ್ನಿ ಗೈಸ್, ನೋಡೋಣ ಎಂತಾಗುತ್ತಂತ ಹೇಳಿ. ಎಲ್ಲಿಗೆ ಹೋಗಿ ಸೇರ್ತೀವಿ ನೋಡೇ ಬಿಡೋಣ. ಗೈಸ್, ನಮ್ಗೇನೋ ಒಂದು ನಿಗೂಢವಾದ ಮನೆ ಸಿಕ್ಕಿದೆ. ಮನೆನೋ ಏನೋ ಗೊತ್ತಿಲ್ಲ, ಒಂದು ಬಿಲ್ಡಿಂಗ್ ಸಿಕ್ಕಿದೆ. ವಾವ್, ಬಾವಿ ಇಲ್ಲೇ ಇದೆಯಲ್ರೋ. ನೈಸ್. ಫಸ್ಟ್ ಮನೆ ನೋಡೋಣ. ಮನೆನಾ ಇದು? ಹೌದು. ಎಂತ ಇದು? ಕಾಯಿ ಎಲ್ಲ ಇದೆ. ಇದು ನಶಿಸಿ ಹೋಗಿದೆ ಗಾಯ್ಸ್, ಬಹಳ ವರ್ಷ ಆಗಿದೆ, ನಶಿಸಿ ಹೋಗಿದೆ. ಗೈಸ್, ಬಾವಿ ನೋಡಿ ಇಲ್ಲೇ ಇದೆ ಗೈಸ್. ಅರ್ಧ ಕಿಲೋಮೀಟ್ರ್ ಸತತ ನಡಿಗೆ ಎಲ್ಲಿ ನಮ್ಗೊಂದು ಬಾವಿ ಸಿಕ್ಕಿದೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣ. ವಾವ್, ಎಷ್ಟು ಜನ ಹಾರಿದಾರೋ ಏನೋ. ನೈಸ್. ಇಲ್ಲ ಹಾರಲ್ಲ. ಸಖತ್ತಾಗಿದೆ ಗಾಯ್ಸ್. ಆಯ್ತು, ಆಮೇಲೆ ಗೈಸ್, ಈ ಕಾಡೊಳಗೂ ಒಂದು ಸುಂದರವಾದ ಬಾವಿ ಇದೆ ಅಂತ ನನಗೆ ಇವತ್ತೇ ಗೊತ್ತಾಯ್ತು ಗಾಯ್ಸ್. ಕಾಲಿಟ್ರೆ ಕೆಳಗೆ ಗಾಯ್ಸ್, ಹಿಂಗೆ ನೋಡಿ, ಹಿಂಗೆ ನೀರಂತೂ ಕಾಣೋದಿಲ್ಲ ಗೈಸ್. ಇಲ್ಲಿ ಕಾಣ್ತಾ ಇದೆಯಾ, ಇಷ್ಟು ಡೀಪ್ ಕೆಳಗಡೆ ಇದೆ. ನಮ್ಗಂತೂ ಗೊತ್ತಿರಲ್ಲ ಗೈಸ್, ಈ ಕಾಡೊಳಗಡೆ ಇಷ್ಟು ಸುಂದರವಾಗಿರೋ ಒಂದು ಬಾವಿ ಇದೆ ಅಂತ ಹೇಳಿ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಅಂತ ಹೇಳಿ. ಬಾವಿ ಮಾತ್ರ ಸಖತ್ತಾಗಿದೆ ಗೈಸ್, ಸೂಪರ್ ಬಾವಿ. ಮಗ, ಒಂದ್ಸಲ ಹಾರೋ ನೋಡೋಣ ಎಷ್ಟು ಆಳ ಇದೆ ಅಂತ ಹೇಳಿ. ಗೈಸ್, ಫುಲ್ಲು ಮುಳ್ಳು ಕಾಡು. ಓ, ಇಲ್ಲಿ ಯಾವುದೋ ದಾರಿನೂ ಇದೆ. ಸಕ್ಕತ್ತಾಗಿದೆ ಗೈಸ್. ಇಲ್ಲಿ ನೋಡಿ ಗೈಸ್, ಇಲ್ಲಿ. ಬಟ್ ಇದು ಯಾಕೆ ನಶಿಸಿ ಹೋಗಿದೆ ಅಂತ ಗೊತ್ತಿಲ್ಲ ಗೈಸ್. ಅದ್ರ ಜೊತೆಗೆ ಅಲ್ಲೊಂದು ಬಿಲ್ಡಿಂಗ್ ಕೂಡ ಇದೆ. ಬಾವಿನ ನೋಡ್ಕೊಳಕ್ಕೋಸ್ಕರ ಬಿಲ್ಡಿಂಗ್ ಕಟ್ಟಿದ್ರೋ ಗೊತ್ತಿಲ್ಲ, ಅಥವಾ ನೀರ್ಗೀರ್ ತೆಗಿಯೋಕ್ಕೆ ಮೋಟ್ರು ಗೀಟ್ರು ಇಟ್ಟಿದ್ರೋ ಗೊತ್ತಿಲ್ಲ. ಅದು ಸಿಮೆಂಟಿಂದು. ಮತ್ತೆ ಅಲ್ಟ್ರಾಟೆಕ್, ಇಂಡಿಯಾಸ್ ನಂಬರ್ 1 ಜಂಬಿಟ್ಕೆ ಗೋಡೆ. ಸಖತ್ತಾಗಿದೆ ಗೈಸ್, ಬ್ಯೂಟಿ ಮಾತ್ರ. ಗೈಸ್, ಬಾವಿ ಮಾತ್ರ ಸಖತ್ತಾಗಿದೆ ಗೈಸ್.
ಬಟ್ ನಾವೇನೋ ಎಕ್ಸ್ಪೆಕ್ಟೇಷನ್ ಬೇರೆ ಇಟ್ಕೊಂಬಂದಿದ್ವಿ. ನಮ್ಗೆ ಯಾರೋ ಹೇಳಿದ್ರು ಇಲ್ಲೊಂದು ಬಾವಿ ಇದೆ ಅಂತ ಹೇಳಿ. ನಾವೇನೋ ನೀರೆಲ್ಲ ತುಂಬ ಇರುತ್ತೆ, ಪ್ಲೇಸೆಲ್ಲ ತುಂಬ ಚೆನ್ನಾಗಿದೆ ಅಂದ್ಕೊಂಡ್ವಿ. ಆದರೆ ಅಷ್ಟೊಂದು ಹೇಳಿದ್ಕಿಂತ ನಾವು ಕೇಳಿಸ್ಕೊಂಡಿದ್ಕಿಂತ ಚೆನ್ನಾಗೇನಿಲ್ಲ ಗೈಸ್ ಬಾವಿ ಮಾತ್ರ. ಈ ಬಿಲ್ಡಿಂಗ್ ನೋಡ್ಬೋದು ನೀವು, ಇಲ್ಲಿ ನಶಿಸೋಗಿದೆ. ಬಾವಿ ನೋಡಿ ಗೈಸ್ ಇಲ್ಲೇ ಇದೆ. ಸೊ ನಾವಿವಾಗ ವಾಪಸ್ ಹೋಗ್ತಾ ಇದ್ದೀವಿ ಗೈಸ್. ಅಂಥದ್ದೇನು ನಮಗೆ ನೋಡ್ಲಿಕ್ಕೆ ಸಿಗಲಿಲ್ಲ, ಹಾಗಾಗಿ ವಾಪಸ್ ಹೋಗ್ತಿದ್ದೀವಿ. ದಾರಿ ಅಂತೂ ಫುಲ್ಲು ಖರಾಬಾಗಿದೆ ಗೈಸ್. ಈಗ ನಾವು ಎಲ್ಲಿ ಬಂದ್ವಿ ಅಂತ ನನಗೆ ಮರ್ತೋಗ್ತಾ ಇದೆ. ಹೀಗೆ ಬಂದಿದ್ದು, ಇಲ್ಲೇ ನುಕ್ಕೊಂಡು ಹೋಗೋಣ ಗಾಯ್ಸ್. ಸೊಂಟ ಎಲ್ಲ ಮುರಿದೋಯ್ತು ಈ ಬಾವಿ ಹುಡ್ಕೊಂಬಂದು. ಓಕೆ ಗಾಯ್ಸ್, ಬಾಯ್ 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 ಗಾಯ್ಸ್, ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್ ಗಾಯ್ಸ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.